ಎಲ್ರಿಗೂ ನಮಸ್ಕಾರ. ಇದು ಏನು ಇವತ್ತಿನ ದಿನ ಒಂದು ರಾಜೀವ್ ನಗರದಲ್ಲಿ ಒಂದು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಒಂದು ಕ್ಯಾಂಪ್ ನ ಒಂದು ಆರ್ಗನೈಸ್ ಮಾಡಿದ್ರೆ ನದೀಂ ಪಾಷಾ ಅವರು ಕೇಟಿಯಿಂದ ಮತ್ತೆ ನದೀಂ ಪಾಷಾ ಅವ್ರು ಏನು ಆರ್ಗನೈಸ್ ಮಾಡಿದ್ದಾರೆ. ಇದು ಆಕ್ಚುಲಿ ಏನು ಅಂತ ಹೇಳಿದ್ರೆ ನಾವು ಎಲ್ಲಾರ್ಗುನು ಒಂದು ಕಣ್ಣನ್ನ ಒಂದು ಲೆಸ್ ದೆನ್ 1 ತಗೊಳ್ಬೇಕು ಪ್ರಿವಿಲೆನ್ಸ್ ರೇಟ್ ಅನ್ನೋದು ಇರೋದಿದು. ಆಕ್ಚುಲಿ 0.3 ಗಿಂತ ಕಮ್ಮಿ ತಗೊಳ್ಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಇದು ಒಂದು 1963ರಲ್ಲಿ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ 1976ರಲ್ಲಿ ಇದು ರಾಷ್ಟ್ರೀಯ ಅಂಧತ್ವ ನಿವಾರಣಾ ಒಂದು ಕಾರ್ಯಕ್ರಮ ಅಂತ ಒಂದು ಪ್ರಾರಂಭ ಆಗತ್ತೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ದು ಕಣ್ಣಿನ ತೊಂದರೆಗಳಾದಂತಹ ಈ ಕಣ್ಣಿನ ಒಂದು ಶಸ್ತ್ರಪೊರೆ ಚಿಕಿತ್ಸೆ ಮಾಡುವಂತದ್ದು, ಮತ್ತೆ ಶಾಲಾ ಮಕ್ಕಳಲ್ಲಿ ದೃಷ್ಟಿ ದೋಷನ ಒಂದು ನಾವು ಕಂಡುಹಿಡಿದು ಅವರಿಗೆ ಕನ್ನಡಕಗಳನ್ನ ಕೊಡುವಂತಹದ್ದು, ಮತ್ತೆ ಈ 40 ವರ್ಷದ ಮೇಲ್ಪಟ್ಟವ್ರಿಗೆ ಓಲ್ಡ್ ಏಜ್ ಸ್ಪೆಕ್ಟಕಲ್ಸ್ ಅಂತ ಏನ್ ಕೊಡ್ತೀವಿ ಈ ತರದ್ದು, ಮತ್ತೆ ಅದರ್ ಐ ಡಿಸೀಸಸ್ ಕಂಜಕ್ಟಿವೈಟಿಸ್ ಮಾಮೂಲಿ ನಿಮ್ಗೆ ಒಂದು ಟೆರಿಜಿಯಂ ಆಗಿರ್ಬೋದು, ಗ್ಲಕೋಮಾ ಆಗಿರ್ಬೋದು, ಈ ತರದನ್ನೆಲ್ಲ ನಾವು ಸರ್ಕಾರದ ವತಿಯಿಂದಾನೇ ಒಂದು ಕಂಡು ಹಿಡಿದು ಸಾರ್ವಜನಿಕರಿಗೆ ಇದ್ರದ್ದು ಉಚಿತವಾಗಿ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡುವಂತದ್ದು. ಸೊ ಇದನ್ನ ಎಲ್ಲರೂ ಸದುಪಯೋಗ ಪಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರಾಗೆ ನಮ್ಗೆ ಸೃಷ್ಟಿ ಏನು ಕೊಟ್ಟಿದೆ ಅದು ಕಣ್ಣು. ನಾವು ಸೃಷ್ಟಿನ ನೋಡೋದಕ್ಕೆ ಒಂದು ಕಣ್ಣನ್ನ ನಾವು ದೇವ್ರು ಏನು ಕೊಟ್ಟಿದ್ದಾರೆ ಅದನ್ನ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲಾ ತರದ ಕಾರ್ಯಗಳನ್ನು ನಾವು ನಮ್ಮ ಇದ್ರಲ್ಲಿ ನಾವು ಮಾಡ್ಕೊಳ್ಳುವಂತದ್ದು, ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗುವಂತಹ ಒಂದು ಇದಿರೋದಿಲ್ಲ. ಸೊ ಕಣ್ಣು ನಮಗೆ ತುಂಬಾ ಮುಖ್ಯವಾದದ್ದು. ಒಂದು ಮುಖದ ಲಕ್ಷಣಕ್ಕಾಗ್ಲಿ, ನಮ್ಮ ಒಂದು ದಿನನಿತ್ಯದ ಒಂದು ಕಾರ್ಯಕ್ಕಾಗ್ಲಿ, ಅಥವಾ ಏನೇ ಒಂದು ನಮ್ಮ ಕಾರ್ಯಕ್ರಮಗಳಕ್ಕಾಗ್ಲಿ ಕಣ್ಣು ದೃಷ್ಟಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ಕಾಳಜಿನ ವಹಿಸಬೇಕು ಹೇಳ್ತೀವಿ. ವಯಸ್ಕರಿಗೆ 40 ವರ್ಷದ ಮೇಲ್ಪಟ್ಟವರಿಗೆ ನಾವು ಇದು ಈ ಒಂದು ಸ್ಪೆಕ್ಟಕಲ್ಸ್ ನ ಈ APL ಮತ್ತೆ BPL ಕಾರ್ಡ್ ಇರುವಂತವರಿಗೆ ಮಾತ್ರ ಅವರಿಗೆ ನಾವು ಈ ಒಂದು ಕನ್ನಡಕವನ್ನ ಉಚಿತವಾಗಿ ಕೊಡುತ್ತಿರುವಂತದ್ದು. ಇದು ಏನಂದ್ರೆ ನಮ್ದು ಆಫ್ಥಾಲ್ಮಿಕ್ ಆಫೀಸರ್ಸ್ PHC ಗಳಿಗೆ ವಿಸಿಟ್ ಮಾಡ್ತಾರೆ. ಫಸ್ಟ್ ನಮ್ಮ ಇದು ಫೀಲ್ಡ್ ಲೆವೆಲ್ ಇಂದಾನೆ ಪ್ರಾರಂಭ ಆಗುತ್ತೆ. ನಮ್ಮ ಆಶಾ ಕಾರ್ಯಕರ್ತರು ಇರ್ತಾರೆ, ಅವರು ಫೀಲ್ಡ್ ಅಲ್ಲಿ ಈ ಸಸ್ಪೆಕ್ಟೆಡ್ ಕೇಸ್ ಅಂದ್ರೆ ಕಣ್ ಕಾಣಿಸ್ತಾ ಇರೋಂಥದ್ದು, ಕಣ್ ತೊಂದರೆ ಇರುವಂತವ್ರನ್ನ ಲಿಸ್ಟ್ ಮಾಡ್ಕೊಂಡು ಬರ್ತಾರೆ. ಅದಾದ್ಮೇಲೆ ನಮ್ಮ CHOs ಅಥವಾ ನಮ್ಮ PHCOs ಎಲ್ಲರೂ ನಮ್ಮ ಒಂದು ಫೀಲ್ಡ್ ಸ್ಟಾಫ್ ಏನಿರ್ತಾರೆ ಎಲ್ಲರೂ ಒಂದು ಸಸ್ಪೆಕ್ಟೆಡ್ ರಿಜಿಸ್ಟರ್ ಅಂತ, ವಿಲೇಜ್ ಬ್ಲೈಂಡ್ನೆಸ್ ರಿಜಿಸ್ಟರ್ ಅಂತಾನೆ ಇಟ್ಟಿರ್ತೀವಿ. ಆದ್ರೆ ಆ ಸಸ್ಪೆಕ್ಟೆಡ್ ರಿಜಿಸ್ಟರ್ ಅಲ್ಲಿ ಇವ್ರು ಎಲ್ಲಾರು ಏನು ಒಂದು ಲಿಸ್ಟ್ ಮಾಡ್ಕೊಂಡು ಬಂದಿರ್ತಾರೆ ಅದನ್ನ ನಮ್ಮ ಆಫ್ಥಾಲ್ಮಿಕ್ ಆಫೀಸರ್ ಹೋಗಿ ಚೆಕ್ ಮಾಡಿ ಅದನ್ನ ಮೆಡಿಕಲ್ ಆಫೀಸರ್ ಅಲ್ಲಿ ಯಾವ PHC ಅಲ್ಲಿ ಇರ್ತಾರೆ ಆ ಮೆಡಿಕಲ್ ಆಫೀಸರ್ ಗಮನಕ್ಕೆ, ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಾಗ ಅವ್ರನ್ನೆಲ್ಲ ಚೆಕ್ ಮಾಡೋದು BP, ಶುಗರ್ ಆಗಿರ್ಬೋದು, ಮತ್ತೊಂದು ಎಲ್ಲಾನು HP% ಎಲ್ಲಾನು ನಮ್ಗೆ ಶಸ್ತ್ರಚಿಕಿತ್ಸೆಗೆ ಅವರು ಫಿಟ್ ಆಗ್ಬೇಕು ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲರನ್ನೂ ಒಂದು ನೋಡಿ ಅವ್ರದನ್ನೆಲ್ಲ ನಾರ್ಮಲ್ ಇರುವಂತ ಪೇಷಂಟ್ಸ್ ನಮ್ಗೆ ಕ್ಯಾಂಪ್ಗೆ ರೆಫರ್ ಮಾಡುವಂತದ್ದು. ಆ ಕ್ಯಾಂಪ್ ಅಲ್ಲಿ ನಾವು ಈ ಪೇಷಂಟ್ಸ್ ನೆಲ್ಲ ಪಿಕ್ ಮಾಡ್ಕೊಂಡು KR ಹಾಸ್ಪಿಟಲ್ ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಈ ಶಸ್ತ್ರಚಿಕಿತ್ಸೆನ ಮಾಡುವಂತದ್ದು. ಇದು ಈ ಒಂದು ಕಾರ್ಯಕ್ರಮದ ಒಂದು ಇದು ರುಟೀನ್. ಇದು ನಾವು ಈ ತರ ಮಾಡ್ಕೊಳ್ತಾ ಇದೀವಿ. ಸೊ ಈ ಒಂದು ಕಾರ್ಯಕ್ರಮನ ನಿಮ್ಮ ಒಂದು ರಾಜೀವ್ ನಗರದಲ್ಲಿ ನಾವು ಇವತ್ತಿನ 27ನೇ ತಾರೀಕು ಏನು ನಾವು ಇದನ್ನ ಇವರು ಆರ್ಗನೈಸ್ ಮಾಡಿ ಕೊಟ್ಟಿದ್ದಾರೆ KTV ಪರವಾಗಿ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಯಾಕಂದ್ರೆ ನಮ್ಗೂನು ಈ ಪೇಷಂಟ್ಸ್ ನ ಮನೆಗೆ ಹೋಗಿ ನಾವು ಹುಡ್ಕೋ ಬದ್ಲು ಅವ್ರೊಂದ್ ಕಡೆ ಕರೀತಾರೆ. ಎಲ್ರು ಹಾಸ್ಪಿಟ್ಲಿಗೆ ಬರಲ್ಲ, ಅಟ್ಲೀಸ್ಟ್ ಈ ತರ ಒಬ್ರು ರೆಕಗ್ನೈಸ್ ಆಗಿರೋ ಕರ್ದಾಗ ಆದ್ರೂ ಅಟ್ಲೀಸ್ಟ್ ಅಧ್ಯಕ್ಷರು ಅಂತ ನಾವ್ ಏನ್ ಹೇಳ್ತಾರೆ ಕರ್ದಾಗ ಬರ್ತಾರೆ. ಆಗ ನಮ್ಗೆ ಈ ಒಂದು ಕಾರ್ಯಕ್ರಮನ ನಾವು ಸುಲಲಿತವಾಗಿ ಒಂದು ಇದನ್ನ ಮಾಡೋದಕ್ಕೆ ನಮ್ಗೂನು ಉಪಯೋಗ ಆಗತ್ತೆ. ಸೊ ಇದನ್ನ ಸರ್ಕಾರ ಉಪಯೋಗ ಪಡ್ಕೊಳ್ಬೇಕು. ಮತ್ತೆ ನಿಮ್ಮ ಇಲ್ಲಿ ನೆರೆದಿರುವಂತ ಎಲ್ಲಾ ನಮ್ಮ ಆಫೀಸರ್ಸ್ ಗಳಾಗ್ಲಿ, ನಮ್ಮ RMS ಸರ್ ಬಂದಿರ್ಬೋದು, ಚೇತನ್ ಸರ್, ಇಲ್ಲಿ ನೆರೆದಿರುವಂತ ಎಲ್ಲಾ ಸಾರ್ವಜನಿಕರಿಗೆ ನನ್ನ ಒಂದು ಇದೇನ್ ಹೇಳಿದ್ರೆ ಕಣ್ಣಿನ ದೃಷ್ಟಿನ ಮುಂಚಿತವಾಗೇನೆ ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಒಂದು 6 ತಿಂಗಳು ಇದನ್ನ ಚೆಕಪ್ ಮಾಡಿಸ್ಕೊಳ್ಬೇಕು. ಅದನ್ನ ಸರಿಯಾದ ಸಮಯದಲ್ಲಿ ತಗೊಂಡ್ರೆ ನಮ್ಮ ಕಣ್ಣನ್ನ ನಾವು ಖಂಡಿತವಾಗ್ಲೂ ಕಾಪಾಡ್ಕೊಂಡು ನಾವು ಪ್ರಪಂಚನೂ ಚೆನ್ನಾಗಿ ನೋಡ್ಬೋದು. ನಮ್ಮ ಕೆಲಸನ ನಾವೇ, ದೈನಂದಿನ ಕೆಲಸನ ಯಾರ ಮೇಲೂ ಡಿಪೆಂಡ್ ಆಗದಂಗೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. अस्सलाम वालेकुम। ये जो आज का कैंप ऑर्गेनाइज किया गया है हमारे KV न्यूज़ के मुदस्सिर भाई की जानिब से और हमारे नदीम पाशा साहब की जानिब से हुआ है, उसमें हमारे KR हॉस्पिटल की पूरी टीम हमें इनवाइट किया गया तो आए हैं। ऐसे कैंप्स अगर आगे भी हो करना चाहें तो हमारे तरफ से हम लोग इनका भरपूर साथ देंगे। और आवाम से मेरी गुजारिश है कि ऐसे कैंप्स की पूरी जो फैसिलिटी है इसको इस्तेमाल करें और अपनी सेहत का ख्याल रखें। इससे उनकी सेहत भी बढ़ेगी और मुआशरे में भी एक तब्दीली आएगी। जज़ाकल्लाह। ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಎಲ್ಲಾ ರೋಗಿಗಳ
ಉಚಿತ ಚಿಕಿತ್ಸೆ ನಡೀತಾ ಇದೆ. ಅದೊಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬ್ಲೈಂಡ್ನೆಸ್ ಡಿವಿಷನ್ ಇಂದ ಉಚಿತವಾಗಿ ಸಾರ್ವಜನಿಕರಿಗೆ ನಿಮ್ದು ಹಳ್ಳಿಗಳು, ನಿಮ್ಮ ಮೊಹಲ್ಲಾಗಳು ಎಲ್ಲೆಲ್ಲಿ ಜನರು ಅವಶ್ಯಕತೆ ಇರುತ್ತೆ ಆರೋಗ್ಯ ಸೇವೆ, ನೀವೆಲ್ಲಿದ್ದೀರೋ ಅಲ್ಲಿಗೆ ನಮ್ಮ ಆರೋಗ್ಯ ಸೇವೆ ಬರುತ್ತೆ. ಅದೊಂದು ಪ್ರೋಗ್ರಾಮ್ ಅಲ್ಲಿ ನಾವು ಇವತ್ತು ಉಚಿತವಾಗಿ ತಪಾಸಣೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳು ಸರ್ ಬರ್ಬೇಕಾಯ್ತು, DHO ಸರ್ ಯಾವ್ದೋ ಮೀಟಿಂಗ್ ಇಂದ ಬಂದಿಲ್ಲ, ಮತ್ತೆ ಬ್ಲೈಂಡ್ನೆಸ್ ಆಫೀಸರ್ ಅಂಡ್ DLO ಆಫೀಸರ್ ಆದಂತ ಮೇಡಮ್ ಅವರು, RMO ನಯಾಸ್ ಸರ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಯಶಸ್ವಿಯಾಗಿ ಇದನ್ನ ನಡೆಸ್ಕೊಂಡು ಈಗಾಗಲೇ 125 ಜನ ಪೇಷಂಟ್ ರಿಜಿಸ್ಟರ್ ಆಗಿದ್ದಾರೆ. 70 ಜನ ರೋಗಿಗಳ ತರ ಚಿಕಿತ್ಸೆ ಮಾಡ್ಕೊಂಡು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಕಣ್ಣಿನ ಆಪರೇಷನ್ 10 ಜನ ರಿಜಿಸ್ಟರ್ ಆಗಿದ್ದಾರೆ. ಅಷ್ಟು ಜನಗೂ ಕೂಡ ನಾವು ಉಚಿತವಾಗಿ ಕೇರ್ ಹಾಸ್ಪಿಟಲ್, ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೀವಿ. ಸೊ ಇದೊಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರರ್ ಆಗಿರೋಂತ KTV ಅವ್ರಿಗೆ ತುಂಬಾ ಹೃದಯದ ಅಭಿನಂದನೆ ಅನುಭವಿಸ್ತೀನಿ. ನದೀಮ್ ಪಾಷಾ ಸರ್ ಮತ್ತೆ ಇವರು ಮುಂಚೆ ಎಲ್ಲ ಇವ್ರ ಜೊತೆ ಟಿವಿಲೆಲ್ಲ ಬರ್ತಾ ಇದ್ರು ನ್ಯೂಸ್ ಇಟ್ಕೊಂಡು. 4 ವರ್ಷದಿಂದ ಹಿಂದೆನೂ ಬಂದಿದ್ದಾರೆ. ಆಗ ಬಂದ್ಬಿಟ್ಟು ಕೋವಿಡ್ ಟೈಮಲ್ಲಿ ಸರ್ ಹಿಂಗೆ ನಮ್ ಜಾಗದಲ್ಲಿ ಕೋವಿಡ್ ಇದರಿಂದ ಯಾರು ಕಣ್ಣ ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಕೋವಿಡ್ ಇದರಿಂದ ಯಾರು ಹೋಗಕ್ ಆಗ್ತಾ ಇಲ್ಲ, ದಯವಿಟ್ಟು ಏನಾರು ಮಾಡಿ ಅಂತ ಬಂದ್ರು ನಮ್ಮ ಹತ್ರ. ಸೊ ಆ ಟೈಮಿಂದನೂ ಆಲ್ಮೋಸ್ಟ್ 3 ವರ್ಷದಿಂದನೂ ಕೂಡ ಎಫೆಕ್ಟಿವ್ ಆಗಿ KTV ಅವರು ನಮ್ ಜೊತೆ ಸೇರ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರ ದಿಶೆಯಿಂದ ಇದುವರೆಗೂ ಒಂದು 300 ಜನನಾರು ಉಚಿತವಾಗಿ ಕಣ್ಣು ಆಪರೇಷನ್ ಅಂತೂ ಆಗಿದೆ. ಕಣ್ಣನ್ನೋದು ಮೇಡಮ್ ಹೇಳ್ದಂಗೆ ಅತ್ಯಮೂಲ್ಯವಾದದ್ದು. ಬೃಂದಾ ಮೇಡಮ್ ಹೇಳ್ದಂಗೆ ತಕ್ಷಣ ಸರ್ಜರಿ ಮಾಡಿಸ್ಕೋಬೇಕು. ಎವ್ರಿ 6 ಮಂತ್ಸ್, 6 ತಿಂಗಳು ಬಂದಾಗ ಕಣ್ಣು ದೃಷ್ಟಿ ಕಮ್ಮಿ ಇರುತ್ತೆ. 6 ತಿಂಗಳಾದಾಗ ಇಮ್ಮೆಚ್ಯೂರ್ ಕೆಟ್ರಾಕ್ಟ್ ಆಗುತ್ತೆ. 6 ತಿಂಗಳು ಹೋದ್ರೆ ಮೆಚ್ಯೂರ್ ಕೆಟ್ರಾಕ್ಟ್ ಆಗುತ್ತೆ. ಹಂಗೆ ಬಿಟ್ರೆ ಬ್ಲೈಂಡ್ನೆಸ್ ಆಗೋಗುತ್ತೆ. ಸೊ 6 ತಿಂಗಳು ಅಂತ ಅವ್ರು ಏನ್ ಹೇಳಿದಾರೆ ಆ ನಿಯಮ ಪಾಲಿಸಿ ಯಾವಾಗ ಎಷ್ಟು ಬೇಗ ಕಣ್ಣಿನ ಶಸ್ತ್ರಚಿಕಿತ್ಸೆ ನಾವು ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ನಿಮ್ಗೆ ದೃಷ್ಟಿ ಬರುತ್ತೆ. ಈಗ ಯಾರಿಗೆ ಪೊರೆ ಬಂದಿದೆ ಅವ್ರು ಇಮಿಡಿಯೇಟ್ ಮಾಡಿಸ್ಕೊಂಡ್ರೆ ನನಗೆ ಹೇಗೆ ಕಾಣಿಸ್ತಾ ಇದೆ ಅದೇ ತರ ಚೆನ್ನಾಗಿ ಕಾಣುತ್ತೆ. ನೀವು ಲೇಟ್ ಮಾಡ್ದಂಗ್ ಹೋದ್ರೆ ಅದು ತುಂಬಾನೇ ಗಟ್ಟಿ ಆಗುತ್ತೆ ಪೊರೆ. ಆಗ ಕಣ್ಣು ಆಪರೇಷನ್ ಮಾಡೋದು ಔಟ್ಕಮ್ಗಳು ಸ್ವಲ್ಪ ಕಮ್ಮಿ ಹೋಗುತ್ತೆ. ನಿಮ್ಮ ಈ ಕಾರ್ಯ ವೆರಿ ಶ್ಲಾಘನೀಯ. ಎಲ್ಲರೂ ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಮ್ಮ ಜಿಲ್ಲಾ ಘಟಕ ಮತ್ತೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲರ ಜೊತೆ ಸಹಕಾರದಿಂದ ಪ್ರೈವೇಟ್ NGOಗಳು ಎಲ್ಲ ಸೇರ್ಕೊಂಡು ಸಾರ್ವಜನಿಕರಿಗೆ ಒಳ್ಳೆ ದೃಷ್ಟಿ, ಒಳ್ಳೆ ಆರೋಗ್ಯನ ಕೊಡೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.